ಇಂದಿನ ವಿಡಿಯೋದಲ್ಲಿ ಒಂದು ಮಹಾನ್ ಪುಣ್ಯಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ. ಯಾಗಂಟಿ ಆಂಧ್ರ ಪ್ರದೇಶದ ನಂದ್ಯಾಲ್ ಜಿಲ್ಲೆಯಲ್ಲಿರುವ ಒಂದು ಅದ್ಭುತವಾದಂಥ ಮಹಾನ್ ಪುಣ್ಯಕ್ಷೇತ್ರ. ನಾವು ಯುಗಾದಿಗೊಮ್ಮೆ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗ್ತೀವಲ್ಲ, ಆಗ ತಪ್ಪದೆ ಈ ಯಾಗಂಟಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಬರ್ತೀವಿ. ಈ ಯಾಗಂಟಿಯಲ್ಲಿ ಒಂದು 3-4 ಪ್ರಮುಖವಾದಂಥ ಆಕರ್ಷಣೀಯ ಸ್ಥಳಗಳಿವೆ. ಅದರಲ್ಲಿ ಬೆಳೆಯುವ ನಂದಿ, ಯಾಕಂದರೆ ಇಲ್ಲಿ ಮೇನ್ ಆಗಿ ಈ ಯಾಗಂಟಿಯ ಪ್ರಮುಖ ಆಕರ್ಷಣೆನೇ ಈ ಬೆಳೆಯುವ ನಂದಿ. ಇಲ್ಲಿ ಅತ್ಯಂತ ದೊಡ್ಡ ವಿಸ್ಮಯವೇನೆಂದರೆ ಉಮಾಮಹೇಶ್ವರ ದೇವಸ್ಥಾನದ ಮುಂದಿರುವ ಈ ನಂದಿ ವಿಗ್ರಹವು ಪುರಾತತ್ವ ಇಲಾಖೆಯ ಪ್ರಕಾರ ಸುಮಾರು ಪ್ರತಿ 20 ವರ್ಷಕ್ಕೊಮ್ಮೆ ಈ ನಂದಿ ವಿಗ್ರಹ ಸುಮಾರು 1 ಇಂಚಿನಷ್ಟು ಬೆಳೀತದಂತೇಳಿ ಈ ಪುರಾತತ್ವ ಇಲಾಖೆಯದವರು ಸಂಶೋಧನೆ ಮಾಡಿ ತಿಳಿಸಿದ್ದಾರೆ. ಅಷ್ಟಕ್ಕೂ ಈ ನಂದಿ ನಿಜವಾಗ್ಲೂ ಬೆಳೀತದ? ಸೈಂಟಿಫಿಕ್ ಆಗಿ ನೋಡೋದಾದರೆ ಈ ನಂದಿಯ ವಿಗ್ರಹದಲ್ಲಿರುವ ಸಿಲಿಕಾ ಎಂಬ ಅಂಶದ ಕಾರಣದಿಂದ ಈ ನಂದಿಯು ಹೀಗೆ ಬೆಳೀತಿರಬಹುದು ಅಥವಾ ಈಗ ಆಗ್ತಿರಬಹುದು ಅಂತ ವಿಜ್ಞಾನಿಗಳು ಸಹ ಹೇಳಿದ್ದಾರೆ. ಈ ಬೆಳೆಯುವ ನಂದಿಯ ಕಿವಿಯಲ್ಲಿ ಈ ಯಾಗುಂಟಿ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಕೆಲವೊಂದಿಷ್ಟು ಭಕ್ತರು ತಮಗಿರುವ ಆಸೆ ಬೇಡಿಕೆಗಳನ್ನು ಈ ನಂದಿ ಕಿವಿಯಲ್ಲಿ ಹೇಳ್ತಾರೆ. ನಮ್ಮ ಇಷ್ಟಾರ್ಥಗಳು ಈ ಬೆಳೆಯುವ ನಂದಿಯ ಕಿವಿಯಲ್ಲಿ ಹೇಳುವುದರಿಂದ ಇಷ್ಟಾರ್ಥಗಳು ಈಡೇರ್ತವನ್ನೋ ನಂಬಿಕೆ ಇದೆ ಇವರಲ್ಲಿ. ಇನ್ನೂ ಒಂದಿಷ್ಟು ಜನ ತಮ್ಮಲ್ಲಿರುವ ಕಾಯಿನ್ಗಳನ್ನು ತಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತೇಳಿ ಈ ನಂದಿಯ ವಿಗ್ರಹದ ಮೇಲೆ ಆ ಕಾಯಿನನ್ನು ನಿಲ್ಲಿಸಲು ಪ್ರಯತ್ನ ಪಡ್ತಾರೆ. ಆ ನಂದಿಯ ವಿಗ್ರಹದ ಮೇಲೆ ಅವ್ರ ಕಾಯಿನ್ ನಿಂತರೆ ನಮ್ಮ ಇಷ್ಟಾರ್ಥಗಳು ಈಡೇರ್ತವಂತೇಳಿ ಅವರ ನಂಬಿಕೆ ಇದೆ. ನೀವು ಸಹ ವಿಡಿಯೋದಲ್ಲಿ ನೋಡಬಹುದು. ಈ ಬೆಳೆಯುವ ನಂದಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆಂದರೆ ಈ ವಿಡಿಯೋದಲ್ಲೇ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಆದ್ದರಿಂದ ಈ ಯಾಗುಂಟಿ ಪ್ರದೇಶದಲ್ಲಿರುವ ಪ್ರಮುಖ ಅಂಶಗಳ ಬಗ್ಗೆ ಒಂದಿಷ್ಟು ಹೇಳಿಬಿಡ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ಇನ್ನೊಂದು ವಿಸ್ಮಯ ಹೇಳಿಬಿಡ್ತೀನಿ. ಇಲ್ಲಿ ಕಾಗೆಗಳಿಲ್ಲದ ಊರು ಸಹ ಅಂತಾರೆ. ಯಾಗಂಟಿ ಊರಿನಲ್ಲಿ ಒಂದೇ ಒಂದು ಕಾಗೆಗಳನ್ನು ಸಹ ನೋಡಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಪುರಾಣಗಳ ಪ್ರಕಾರ ಇಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡುತ್ತಿದ್ದಾಗ ಈ ಕಾಗೆಗಳೆಲ್ಲ ಮೇಲ್ಗಡೆ ಹಾರುತ್ತಾ ಅಕ್ಕಪಕ್ಕದಲ್ಲಿ ಕಾಕ ಅಂತಿದ್ವಲ್ಲ, ಈ ಅಗಸ್ತ್ಯ ಮುನಿಗಳ ತಪಸ್ಸಿಗೆ ಭಂಗ ಆಗ್ತದಂತೇಳಿ ಆಗ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡುತ್ತಿದ್ದಾಗ ಈ ಕಾಗೆಗಳು ತೊಂದರೆ ಕೊಟ್ಟುವಂತೇಳಿ ಅಗಸ್ತ್ಯ ಮುನಿಗಳು ಈ ಪ್ರದೇಶಕ್ಕೆ ಒಟ್ಟು ಕಾಗೆಗಳೇ ಬರಬಾರ್ದಂತೇಳಿ ಅವರು ಶಾಪ ನೀಡಿದ್ದಾರೆ ಅಂತೇಳಿ ಇಲ್ಲಿ ಒಂದು ನಂಬಿಕೆ ಇದೆ. ಇನ್ನು ಇಲ್ಲಿನ ಗುಹೆಗಳ ಬಗ್ಗೆ ಅಂತ ಹೇಳಬೇಕು. ಇಲ್ಲಿ 3 ಪ್ರಮುಖವಾದ ಗುಹೆಗಳಿವೆ. ನೀವು ಯಾರಾದರೂ ಯಾಗಂಟಿಗೆ ಹೋಗಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಿರ್ತದ. ಇಲ್ಲಿ ಅಗಸ್ತ್ಯ ಮುನಿಗಳ ಗುಹೆ ಮತ್ತು ವೆಂಕಟೇಶ್ವರ ಗುಹೆ ಹಾಗೂ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಗುಹೆಗಳಿವೆ. ಈ ಗುಹೆಗಳಲ್ಲಿ ಅನೇಕರು ಸಿದ್ಧ ಪುರುಷರು ತಪಸ್ ಮಾಡ್ತಿದ್ರು ಅಂತ ನಂಬಲಾಗಿದೆ. ಇನ್ನು ಅಗಸ್ತ್ಯ ಪುಷ್ಕರಣಿ, ಈ ಕೊಳದ ಬಗ್ಗೆ ಒಂದಿಷ್ಟು ಹೇಳಿಬಿಡ್ತೀನಿ ಕೇಳಿ. ಈ ಕೊಳಕ್ಕೆ ನಂದಿಯ ಬಾಯಿಯಿಂದ ವರ್ಷದ 365 ದಿನಗಳು ಸಹ ನೀರು ಹರಿಯುತ್ತಲೇ ಇರುತ್ತದೆ. ಈ ನೀರಿನ ಮೂಲ ಯಾವುದೆಂದು, ಈ ನೀರು ಎಲ್ಲಿಂದ ಹರಿದು ಬರ್ತದೆಂದು ಇದುವರೆಗೂ ಯಾರಿಗೂ ಗೊತ್ತೇ ಆಗಿಲ್ಲ. ಇದು ಇನ್ನೂ ನಿಗೂಢವಾಗಿದೆ. ಈ ಯಾಗಂಟಿಗೆ ಭೇಟಿ ಕೊಡುವಂಥ ಭಕ್ತರು ಪ್ರತಿಯೊಬ್ಬರು ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರ್ತದನ್ನೋ ನಂಬಿಕೆ ಇದೆ. ಈ ಕ್ಷೇತ್ರದ ಬಗ್ಗೆ ಆಗಲಿ ಇಂಥ ಅನೇಕ ಪುಣ್ಯ ಕ್ಷೇತ್ರಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಹೊಸಬ್ರಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.